ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತಿಪ್ಟೂರಲ್ಲಿ 107 ವರ್ಷಗಳಷ್ಟು ಹಳೆಯ ಹೋಟೆಲ್ಗೆ ಬಂದಿದ್ದೀನಿ. ರೇವಣ ಸಿದ್ದಪ್ಪ ಇಡ್ಲಿ ಹೋಟ್ಲ್ ಅಂತ. ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ. ಇಡ್ಲಿ ಅಲ್ಲದೆ ಬೇರೆ ಏನೂ ಸಿಗಲ್ಲ. ಇಡ್ಲಿ ಅಲ್ಲದೆ ನಿಮಗೆ ಉದ್ದಿನ ವಡೆ ಒಂದು ಸಿಗುತ್ತೆ. ಸೊ ಅಷ್ಟು ಬಿಟ್ಟರೆ ಇನ್ಯಾವ ಐಟಮು ಸಿಗಲ್ಲ. ಇನ್ನು ಚಟ್ನಿ ಇಲ್ಲಿನ ಸ್ಪೆಷಲ್ಲು. ಚಟ್ನಿ ಯಾಕೆ ಸ್ಪೆಷಲ್ಲು ಅಂದರೆ ಇವರೇ ಖುದ್ದಾಗಿ ಒಳಕಲ್ಲಲ್ಲಿ ರುಬ್ಬುವಂಥದ್ದು. ಯೂಶ್ವಲಿ ಸಿಟಿ ಲಿಮಿಟ್ ಅಂತ ಅಂದಾಗ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡುವಂಥದ್ದು ಅಥವಾ ಗ್ರೈಂಡರಲ್ಲೂ ಕೂಡ ಗ್ರೈಂಡ್ ಮಾಡುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಖುದ್ದಾಗಿ ಅವರೇ ಎಷ್ಟೊತ್ತಾದರೂ ಸಹ ಸೊ ಖುದ್ದಾಗಿ ಒಳಕಲ್ಲಲ್ಲಿ ರುಬ್ತಾರೆ. ಒಳಕಲ್ಲು ಅನ್ನುವಂಥ ಪದ್ಧತಿನೇ ಮಾಯ ಆಗಿಬಿಟ್ಟಿದೆ. ಸೊ ಇಲ್ಲಿ ಒಳಕಲ್ಲಲ್ಲಿ ರುಬ್ಬಿರುವಂಥ ಚಟ್ನಿ ನಿಮಗಿಲ್ಲಿ ಸಿಗೋಂಥದ್ದು. ಇಡ್ಲಿ ಅಂತೂ ಅತ್ಯದ್ಭುತವಾಗಿರುತ್ತಂತೆ. ಇನ್ನು ಮತ್ತೆ ಶನಿವಾರ ಹಾಗೂ ಬುಧವಾರ ನಿಮಗೆ ಮಸಾಲೆ ಇಡ್ಲಿ ಅಂತ ಸಿಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತಂತೆ. ಸೊ ನಾವು ಕೂಡ ಬಂದಿದ್ದೀವಿ, ಟ್ರೈ ಮಾಡಬೇಕು. ಸೊ ತಿಪ್ಟೂರಲ್ಲಿ ಕಾರ್ನೇಷನ್ ರೋಡ್ ಅಂತ ಇದೆ. ಸೊ ಇಲ್ಲಿ ಯಾರನ್ನೇ ಕೇಳಿದ್ರು ಇಡ್ಲಿ ಹೋಟೆಲ್ ಅಂತ ನಿಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಇಡ್ಲಿ ಕೊಡಿಸ್ತೀನಿ. ಬನ್ನಿ ಸರ್. ಕ್ಲೋಸಿಂಗ್ ಟೈಮ್ ಸರ್. ತೊಂದರೆ ಅಲ್ಲಿ ಕೊಡ್ತೀವಿ. ಬೆಳಗ್ಗೆ ಬಂದಿರೋ ಖುಷಿ ಪಟ್ಬಿಡ್ತಿದ್ರಿ. ಮಸಾಲ ಇಡ್ಲಿ ಇತ್ತು. ಹೌದಾ? ಕ್ಲೋಸ್ ಆಯ್ತು. ಈಗೆಲ್ಲ ಪ್ಲೈನು ಸರ್ ಇಡ್ಲಿ ಇದು. ಇಡ್ಲಿ ತೊಗೊಂಬರ್ತಾರ ಕಾಯ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಶಿವಕುಮಾರ್. ಶಿವಕುಮಾರ್ ಅವರು. ಸರ್, ರೇವಣ ಸಿದ್ದಪ್ಪ ಹೋಟೆಲ್. ಸೊ ಬೋರ್ಡಲ್ಲೂ ಹಾಕಿಲ್ಲ, ಬಟ್ ಗೂಗಲಲ್ಲಿ ಇದೆ ಅಂತ ಹೇಳ್ತಿದ್ರಿ. ಗೂಗಲಲ್ಲಿ ಇದೆ ಸರ್. ರೇವಣ ಸಿದ್ದಪ್ಪ ಅಂತಾನೆ ಗೂಗಲಲ್ಲಿ ಟೈಪ್ ಆಗಿದೆ. ರೇವಣ ಸಿದ್ದಪ್ಪ ಇಡ್ಲಿ ಹೋಟೆಲ್ ಅಂತಾನೆ ಇದೆ. ಓಕೆ. ನಿಯರ್ ಬೈ ರೈಲ್ವೆ ಸ್ಟೇಷನ್ ಸರ್. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ಸರ್? ಇಡ್ಲಿ, ವಡೆ, ಬೆಣ್ಣೆ, ಇನ್ನು ಚಟ್ನಿಗೆ ಕಾಂಬಿನೇಷನ್ ಪಲ್ಯ ಸರ್. ಪಲ್ಯ? ಈರುಳ್ಳಿ ಪಲ್ಯ ಅಂದರೆ ವಿತೌಟ್ ಆಯಿಲ್. ವಿತೌಟ್ ಆಯಿಲ್ ಅಂದರೆ ಎಣ್ಣೆ ಬಳಸೋದಿಲ್ಲ? ಎಣ್ಣೆ ಬಳಸಲ್ಲ ಸರ್. ಓನ್ಲಿ ನೀರಲ್ಲೇ ಬೇಯಿಸಿ ಪಲ್ಯ ಮಾಡೋದು, ವಿತೌಟ್ ಆಯಿಲ್ ಪಲ್ಯ ಸರ್. ಈರುಳ್ಳಿ ಮ್ಯಾಕ್ಸಿಮಮ್ ಈರುಳ್ಳಿ ಒಂದು 5 kg ಈರುಳ್ಳಿಗೆ ಅರ್ಧ kg ಆಲೂಗಡ್ಡೆ ಅಷ್ಟು ಯೂಸ್ ಮಾಡೋದು. ಓಕೆ, ಈರುಳ್ಳಿ ಜಾಸ್ತಿ ಸರ್. ಓಕೆ, ಸೂಪರ್. ಸರ್, ಎಷ್ಟು ವರ್ಷ ಆಗಿದೆ ಹೋಟೆಲ್? ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ ಬಂದು 40 ವರ್ಷ ಆಯಿತು. ಒಟ್ಟು ಟೋಟಲ್ ನಮ್ಮದು ಒಂದು 107 ಆಗಿದೆ ಸರ್. 107 ವರ್ಷ? 107 ವರ್ಷ ಆಗಿದೆ. ಓಕೆ. ಎಷ್ಟನೇ ತಲೆಮಾರು ಸರ್ ಹಂಗಾರೆ? ಸರ್ 4ನೇ ತಲೆಮಾರು ಸರ್. ನೀವು 4ನೇವರಾ? ಹೌದು ಸರ್. ಓಕೆ, ಅಂದ್ರೆ ನಿಮ್ಮ ಮುತ್ತಾತ? ಹೌದು, ಮುಂಚೆ ಅವರು ಶುರು ಮಾಡಿದ್ದು. ಎಲ್ಲಿ ಸರ್ ಅವ್ರು ಶುರು ಮಾಡಿದ್ದು? ಅವರು ಶುರು ಮಾಡಿದ್ದು ಬಂದು ತಿಪ್ಟೂರಲ್ಲೇ ಸರ್. ತಿಪ್ಟೂರಲ್ಲೇ? ಓಕೆ. ಇದು 2ನೇ ಜಾಗ ಸರ್. ಇದು 2ನೇ ಜಾಗ. ಇಲ್ಲಿ ಬಂದು 40 ಇಯರ್ಸ್ ಆಯ್ತು. ಓಕೆ. ಈ ಜಾಗದಲ್ಲಿ 40 ಇಯರ್ಸ್ ಮಾಡ್ತಾ ಇದೀವಿ. ಮುತ್ತಾತ ಅವರು, ತಾತ, ಅಪ್ಪ, ನೆಕ್ಸ್ಟ್ ನೀವು. ಓಕೆ, ಸೂಪರ್. ಸೊ ನಿಮಗೆ ಗೊತ್ತಿರಂಗೆ ಸೊ ಎಷ್ಟಿತ್ತಂತ ಇಡ್ಲಿ ಪ್ರೈಸ್ ಅವಾಗ? ಸರ್ ಅವಾಗ ಆಣಿಗೆ ಮಾಡೋ ನಮಗೆ ನಮ್ಮ ತಂದೆ ಗೊತ್ತಿರೋಂಗೆ ಆಣಿಗೆ ಒಂದು ಇಡ್ಲಿ ಮಾಡೋರು ಸರ್. ಈ ಕಾಲ ನಮಗೆ ಗೊತ್ತಿರೋದು ಒಂದಡೆಗೆ ಒಂದು ಆಣೆಗೆ ಒಂದು ಇಡ್ಲಿ. ಒಂದು ಇಡ್ಲಿ. ಓಕೆ, ಸೂಪರ್. ಏನೇನೆಲ್ಲ ಸಿಗ್ತಾ ಇತ್ತು ಸರ್ ಅವಾಗ? ಸರ್ ಇಡ್ಲಿನೇ ಸರ್ ಅವತ್ತಿಂದನೂ ಇದೆ. ಏನು ಚೇಂಜಸ್ ಇಲ್ಲ. ಅವತ್ತೇನು ಸಿಸ್ಟಮ್ ಇದೆ ಇವತ್ತು ಅದೇ ಸಿಸ್ಟಮು. ಚಟ್ನಿನೂ ಅಷ್ಟೇ ಹ್ಯಾಂಡ್ಮೇಡು. ಅದೇ ನಾನು ಅದನ್ನ ಕೇಳೋಣ ಅಂತಿದ್ದೆ. ಸೊ ಇನ್ನು ಚಟ್ನಿನೂ ಕೂಡ ಒಳಕಲ್ಲಲ್ಲೇ? ಒಳಕಲ್ಲ ಕೈಯಲ್ಲಿ ಕುಟ್ಟಿಟ್ಟು ಪುಡಿ ಮಾಡಿ ಒಳಕಲ್ಲಲ್ಲಿ ಇವತ್ತು ಗ್ರೈಂಡ್ ಮಾಡೋದು ಸರ್. ಮಿಕ್ಸಿ ಗ್ರೈಂಡರು ಯಾರು ಬಳಸಲ್ಲ. ಏನಕ್ಕೆ ಹಾಗೆ ಸರ್? ಮುಂಚೆಯಿಂದನೂ ಅದೇ ಮಾಡ್ಕೊಂಡು ಬಂದಿರೋದು ಸರ್. ನಿಮ್ಗೆ ಗ್ರೈಂಡ್ರಲ್ಲಿ ಬಳಸೋದು ಆ್ಯಕ್ಚುಲ್ ಆಗಿ ಒಂದು ಹೀಟಲ್ಲಿ ರುಬ್ಬುತ್ತೆ. ಹೌದು. ಪ್ಲಸ್ ಹೀಟಲ್ಲಿ ರುಬ್ಬಿದ್ದು ನಿಮಗೆ ಹೊಟ್ಟೆಗೂ ಒಳ್ಳೇದಲ್ಲ, ಜೇಬಿಗೆ ಒಳ್ಳೇದಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋದು. ಕೈಯಲ್ಲಿ ರುಬ್ಬಿದ್ದು ಒಂದು ಹದದಲ್ಲಿ ರುಬ್ಬಿರ್ತೀವಿ, ಪ್ಲಸ್ ನೀರು ಹಾಕೊಂಡು ರುಬ್ತೀವಿ. ತುಂಬ ಒಳ್ಳೇದು ಆರೋಗ್ಯಕ್ಕೆ. ಚಟ್ನಿಗೂ ಅಷ್ಟೇ ನಾವು ಬರೀ ಎಲ್ಲರ ಥರ ಮೆಣಸಿನ್ಕಾಯಿ ಒಂದೇ ಬಳಸಲ್ಲ ಸರ್. ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಗ್ರೈಂಡ್ರು ಮಿಕ್ಸಿ ಯೂಸ್ ಮಾಡಲ್ಲ. ಓಕೆ, ಸೂಪರ್.
ಮತ್ತಿನ್ನು ಮಸಾಲೆ ಇಡ್ಲಿನೂ ಸಿಗುತ್ತೆ ಅಂತ. ಮಸಾಲೆ ಇಡ್ಲಿ ಶನಿವಾರ ಬುಧವಾರ ಮಾತ್ರ ಸರ್. ಶನಿವಾರ ಬುಧವಾರ ವೀಕ್ಲಿ ಟ್ವೈಸ್ ಮಸಾಲೆ ಇಡ್ಲಿ ಅಂದರೆ ಪ್ಲೈನ್ ಇಡ್ಲಿನೂ ಸಿಗುತ್ತೆ, ಮಸಾಲೆನೂ ಸಿಗುತ್ತೆ. ಓಕೆ, 2 ಥರನೂ ಸಿಗುತ್ತೆ ಸರ್. ಓಕೆ, ಟೈಮಿಂಗ್ಸ್ ಏನಿದೆ ಸರ್? ಸರ್ 6:30 to 11. ಮಾರ್ನಿಂಗ್ 6:30ಗೆ ರೆಡಿ ಇರುತ್ತೆ, 11 o'clock ಕ್ಲೋಸ್ ಮಾಡ್ತೀವಿ. ಓಕೆ, ಅಷ್ಟೇ. ತುಂಬ ಇನ್ನೂ ಅರ್ಜೆಂಟ್ ಬೇಕು, ಜಾಸ್ತಿ ಏನಾದ್ರು ಆರ್ಡರ್ಸ್ ಇತ್ತಂದ್ರೆ ಬೇಗ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಅಂದರೆ 6 ಗಂಟೆಗೆ ಬೇಕು ಅಂದರೂ ಮಾಡ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಓಕೆ, ಬಟ್ 6:30 ರೆಗ್ಯುಲರ್ ಓಪನ್ ಇರುತ್ತೆ. ಮತ್ತೆ ರೈಲ್ವೆ ಸ್ಟೇಷನ್ ನಿಯರ್ ಅನ್ಸುತ್ತೆ ಇಲ್ಲಿಗೆ? ನಮಗೆ ರೈಲ್ವೆ ಸ್ಟೇಷನ್ ನಿಯರ್ ಸರ್. ಇಲ್ಲಿಂದ ಒಂದು 500 meters ಇದೆ. ಯಾವ ರೋಡ್ ಸರ್ ಇದಕ್ಕೇನೋ ರೋಡ್? ಕಾರೋನೇಷನ್ ರೋಡ್ ಅಂತ ಸರ್ ಇದು. ಕಾರೋನೇಷನ್ ರೋಡ್. ಕಾರೋನೇಷನ್ ರೋಡ್. ಓಕೆ, ಕಾರೋನೇಷನ್ ರೋಡ್ ಅಲ್ಲಿ ಇಡ್ಲಿ. ಕಾರೋನೇಷನ್ ರೋಡ್ ಅಲ್ಲಿ ಇಡ್ಲಿ ಹೋಟೆಲ್ ಇದೇನೆ ಸರ್, ಇದೆ ಈ ರೋಡಲ್ಲಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಫೈನ್. ಬೆಣ್ಣೆ ಬೀಳುತ್ತಲಿದೆ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ತೀವಿ. ಅಮ್ಮ ಏನು ಮಾಡಕ್ಕಿದು? ಚಟ್ನಿ ಪುಡಿ ಮಾಡ್ತೀವಿ. ಇದನ್ನ ಈಗ ಕುಟ್ಟಿ ಒನ್ಕೆ ಕುಟ್ಟಿ ಪುಡಿ ಮಾಡಿಕ್ಕೆಂತೀವಿ. ನಾಳೆ ಚಟ್ನಿ ಮಾಡಕ್ಕೆ. ಇದು ನಾಳೆ ಚಟ್ನಿ ಮಾಡಕ್ಕೆ? ನಾಳೆ ಚಟ್ನಿ ಪೌಡ್ರ್ ಮಾಡಿಕ್ಕೆಂತೀವಿ. ಕಡಲೆ 4 kg, ಡೈಲಿ 4 kg ಕಡಲೆ ಕುಟ್ಟೋದು ನಾವು. ಕಡಲೆ? ಕಡಲೆ 4 kg ಕಡಲೆ ಕುಟ್ತೀವಿ. ಇವಾಗ ಕುಟ್ಟಿಕ್ಕೆಂತೀವಿ. ಒನ್ಕೆ ಐತಿ ನೋಡ್ರಿ, ಅಲ್ಲಿ ಐತಿ. ಒನ್ಕೆ ಇದೆ. ಅದ್ರ ಕುಟ್ಟಿಟ್ಕೊಂತೀವಿ, ಎಲ್ಲ ಹಾಕಿ ಉಪ್ಪು ಎಲ್ಲ ಹಾಕಿರ್ತೀವಿ. ಅದಕ್ಕೇನು ಬೆಳಗ್ಗೆ ಕಾಯಿ ಒಂದು ಹಾಕೊಂಡು ಕಾಯಿ ಒಂದು ಹಾಕೊಂಡು ರುಬ್ಕೊಳ್ಳೋದು. ಸೂಪರ್. ಕಾಯಿ ಹಾಕಿ ನೋಡಿ, ಹಿಂಗ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಇರುತ್ತೆ, ಎಲ್ಲ ಹಾಕ್ತಿವಿ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ನಾವು. ಶುಂಠಿನೂ ಹಾಕ್ತಿವಿ. ಇಲ್ಲಿ ಐತೆ, ಸೋಸ್ ಹಾಕ್ತಿಲ್ಲ, ಇನ್ನು ಸೋಸ್ ತೊಳೆದು ಹಾಕ್ತಿವಿ. ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ. ಪೂರ್ತಿ ಚಟ್ನಿಗೆ ಹಾಕೋ ಸಾಮಾನೆಲ್ಲ ಹಾಕ್ತಿವಿ. ಐಟಮ್ಸ್ ಎಲ್ಲ ಹಾಕಿ ಕುಡ್ತೀವಿ. ಬೆಳಗ್ಗೆ ಕಾಯಿ ಒಂದು ಹಾಕ್ತಿವಿ. ಕಾಯಿ ಒಂದು ಹಾಕೊಂಡು ಸ್ವಲ್ಪ ರುಬ್ಕೊಂಡ್ರೆ ರುಬ್ತೀವಿ. ಅಲ್ಲೇ ಇರಲಿ ಸರ್, ತೊಂದರೆ ಇಲ್ಲ. ಸರ್ ಆರೋಗ್ಯ ಹೆಲ್ತ್ ಕಾನ್ಸೆಪ್ಟ್ ಸರ್. ಅವಾಗ ರೇವಣಸಿದ್ದಪ್ಪ ಇಡ್ಲಿ ಹೋಟೆಲಲ್ಲಿ ನಾವು ತೊಗೊಂಡಿರುವಂಥದ್ದೇ ಇಡ್ಲಿ. ಇಲ್ಲಿ ಏನೇ ಮಾಡಿದ್ರೂ ಸಿಗೋಂಥದ್ದೇ ಇಡ್ಲಿ ಹಾಗೂ ಉದ್ದಿನ ವಡೆ ಸಿಗುತ್ತೆ. ನಾವು ಸ್ವಲ್ಪ ಲೇಟ್ ಆಯಿತು, ಅಂದರೆ ಶೂಟು, ಇಂಟರ್ವ್ಯೂ ಅದೆಲ್ಲ ಲೇಟಾಗಿರೋದ್ರಿಂದ ಎಷ್ಟು ಎಲ್ಲ ಮೈನಸ್ ಆಗೋಯ್ತು, ಎಲ್ಲ ಕಟ್ ಆಗೋಯ್ತು. ಹೆಂಗೆ ಅಂದರೆ ವಡೆ ಮೈನಸ್ ಆಯಿತಾ, ಇನ್ನು ಅದಾದಮೇಲಿಂದ ಈರುಳ್ಳಿ ಪಲ್ಯ ಮಾಡ್ತಾರೆ. ಸೊ ಅದು ಕೂಡ ಸಕ್ಕತ್ತಾಗಿರೋದಂದರೆ ಅದು ಡಮರ್, ಅದು ಕಲಿ. ಅಂದರೆ ಕ್ರೌಡ್ ಹೆವಿ ಇದೆ, ಜನ ಬರ್ತಾನೆ ಇರ್ತಾರೆ. ಸೊ ಆ ರೇಂಜಿಗೆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಜನ ಜಾಸ್ತಿ ಬಂದಿರೋದ್ರಿಂದ ನಮಗೆ ಸಿಕ್ಕಿರುವಂಥದ್ದು ಇಡ್ಲಿ ಹಾಗೂ ಚಟ್ನಿ. ಸೊ ಅದ್ಭುತವಾಗಿದೆ. ಮತ್ತು ಇನ್ನು ಬೆಣ್ಣೆ ಹಾಕಿದ್ರು, ಬಿಸಿಗೆ ಕರ್ಗೋಗಿದೆ. ಇದ್ರ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಲ್ಲ, ಸೊ ಅದರಲ್ಲಿ ಬೆಣ್ಣೆ ಇತ್ತು. ಸೊ ಕರ್ಗೋಗಿ ಕಂಪ್ಲೀಟಾಗಿ ಇವಾಗ ಇಡ್ಲಿ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಸೊ ಇಡ್ಲಿ ಮೃದುವಾಗಿದೆ. ಇಡ್ಲಿ ಹಾಗೂ ಚಟ್ನಿ ಅಂತ ಬಂದರೆ ಒಳ್ಕಲ್ಲಲ್ಲಿ ರುಬ್ತಾರೆ. ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ ಆಗಿಬಿಟ್ಟಿದೆ, ಇವರು ಖುದ್ದಾಗಿ ಒಳ್ಕಲ್ಲಲ್ಲೇ ರುಬ್ತಾರೆ. ನನಗದು ತುಂಬಾ ಇಷ್ಟ ಆಯಿತು. ಒಳ್ಕಲ್ಲಲ್ಲಿ ರುಬ್ಬಿರುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡೇ ಇಲ್ಲ. ಹೋಟೆಲ್ ಅಂದಾಗ ನಾವು ಎಲ್ಲೇ ನೋಡಿದ್ರು ಕೂಡ ಮಿಕ್ಸಿನೇ. ಸೊ ಇಲ್ಲಿ ಒಳ್ಕಲ್ಲಲ್ಲಿ ರುಬ್ಬಿ ಚಟ್ನಿ ಕೊಡ್ತಾರೆ, ನನಗೆ ತುಂಬಾ ಖುಷಿ ಆಯಿತು. ಸೊ ಒಳ್ಕಲ್ಲಲ್ಲಿ ರುಬ್ಬಿ ಮಾಡಿರುವಂಥ ಚಟ್ನಿಯೊಂದಿಗೆ ಇಡ್ಲಿ ಇವತ್ತು ನಮ್ಮ ಅದೃಷ್ಟ. ಕನ್ನಡದಲ್ಲಿ ಒಂದು ಪದ ಇದೆ, ಅವರ್ಣನೀಯ ಅಂತ. ಅಂದರೆ ಅದನ್ನು ವರ್ಣನೆ ಮಾಡುವುದೇ ಕಷ್ಟ ಅಂತೆ, ಆ ರೇಂಜಿಗಿರುತ್ತೆ ಅಂತ ಹೇಳ್ತೀವಲ್ಲ. ಸೊ ಆ ರೇಂಜಿಗಿದೆ, ತುಂಬಾ ಚೆನ್ನಾಗಿದೆ. ಇಡ್ಲಿ ಅಂತೂ ಮೃದುವಾಗಿ ಬರುತ್ತೆ, ಇನ್ನು ಬೆಣ್ಣೆ ಬೇರೆ ಸೇರಿಕೊಂಡಿರುತ್ತೆ, ಅದು ಎಕ್ಸ್ಟ್ರಾ ಪ್ಲಸ್ ಪಾಯಿಂಟು. ಮತ್ತು ಇನ್ನು ಚಟ್ನಿ ಅಂತ ಬಂದಾಗಲೂ ಕೂಡ ಕೇವಲ ಉರ್ಗಡ್ಲೆ, ಹಸಿರು ಮೆಣಸಿನ್ಕಾಯಿ ಹಾಕಿರಲ್ಲ,
ಪುದೀನೂ ಕೂಡ ಬಳಸಿರ್ತಾರೆ. ತುಂಬ ಚೆನ್ನಾಗಿರೋಂಥ ಚಟ್ನಿ. ಸೊ ಅದ್ಭುತವಾಗಿದೆ. ಇನ್ನು ತರಿ ರುಬ್ಬಿರ್ತಾರೆ ಚಟ್ನಿನ. ಸೊ ಬೈಟಿಗೆ ಸಿಗುತ್ತೆ. ಸೊ ಅದು ಸಿಗಬೇಕಾದ ಆ್ಯಕ್ಚುಲಿ ಕೆಲವೊಬ್ರು ನುಣ್ಣಗೆ ರುಬ್ಬಿಟ್ಟಿರ್ತಾರಲ್ಲ, ಅದು ಅಷ್ಟು ಇಷ್ಟ ಆಗಲ್ಲ. ಸೊ ತರಿ ರುಬ್ಬಿರೋದ್ರಿಂದ ಒಂಥರ ಬೈಟಿಗೆ ಸಿಗುತ್ತೆ. ಸೊ ಅದು ಬಹಳನೇ ಇಷ್ಟ ಆಗುವಂಥದ್ದು. ಚೆನ್ನಾಗಿದೆ. ನೀವು ತಿಪ್ಟೂರಲ್ಲಿ ಯಾರನ್ನೇ ಕೇಳಿದ್ರು ಇಡ್ಲಿ ಹೋಟೆಲ್ ಅಂತ. ಸೊ ಇಲ್ಲಿ ಕರ್ಕೊಂಬಂದು ಬಿಟ್ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ತೊಳದ? ಓಕೆ, ಸೂಪರ್. ಮೈಕ್ ಆನ್ ಇದೆ ಅಲ್ಲ? ಓಕೆ, ಸೂಪರ್. ರೇವಣ ಸಿದ್ದಪ್ಪ. ಓಕೆ, ರೇವಣ ಸಿದ್ದಪ್ಪ ಇಡ್ಲಿ ಹೋಟ್ಲ್ ಅಂತ. ಇಡ್ಲಿ ಅಲ್ಲದೆ ನಿಮಗೆ ವಡೆ ಒಂದು ಸಿಗುತ್ತಂತೆ. ಉದ್ದಿನ ವಡೆ ಅಲ್ಲ ಸರ್? ಉದ್ದಿನ ವಡೆ ಅಲ್ಲ? ಹಾಂ, ಇಡ್ಲಿ ಅಲ್ಲದೆ ನಿಮಗೆ ಉದ್ದಿನ ವಡೆ ಒಂದು ಸಿಗುತ್ತೆ. ಸೊ ಅಷ್ಟು ಬಿಟ್ಟರೆ ಇನ್ನು ಯಾವ ಐಟಮು ಸಿಗೋಲ್ಲ. ಇನ್ನು ತಿಪ್ಟೂರಲ್ಲಿ ಕಾರೋನೇಷನ್ ರೋಡ್ ಅಲ್ಲ? ಓಕೆ, ಸೊ ತಿಪ್ಟೂರಲ್ಲಿ